ಅವನು ನೀನು ಒಂಟಿ ಹೋಗಿ ಯಾರು ಕರ್ಕೊಳಕ್ ಬೇಡ ಅಂತ. ಒಂದರಿಂದ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಎಲ್ಲ ಮಕ್ಕಳ ಕಲಿಕೆಯನ್ನ ದೃಢೀಕರಿಸಿಕೊಳ್ಳುವ ಸಲುವಾಗಿ ಇಲಾಖೆಯು ಕ್ಲಸ್ಟರ್ ಹಂತದಲ್ಲಿ ಕಲಿಕಾ ಹಬ್ಬವನ್ನ ಆಯೋಜನೆ ಮಾಡಲು ಸೂಚನೆ ನೀಡಲಾಗಿತ್ತು. ಅದರಂತೆ ಆ ಸೂಚನೆಯಂತೆ ಬಹಳ ಕಡಿಮೆ ಕಾಲಾವಧಿಯಲ್ಲಿ ಸಿಆರ್ಪಿಗಳಿಗೆ ಒಂದು ಸಭೆಯನ್ನ ಮಾಡಿ ದಿನಾಂಕಗಳನ್ನ ನಿಗದಿಪಡಿಸಿ ಇಡೀ ತಾಲೂಕಿನಲ್ಲಿರುವ 28 ಕ್ಲಸ್ಟರ್ಗಳ ಸಿಆರ್ಪಿ ಅವರಿಗೂ ಸಹ ಕ್ಲಸ್ಟರ್ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿ ವ್ಯಾಸಂಗ ಮಾಡ್ತಾ ಇರೋ ಮಕ್ಕಳಿಗಾಗಿ ಮುಖ್ಯವಾಗಿ FLN ಇನ್ಶೂರ್ ಮಾಡ್ಕೊಳ್ಳೋದಕ್ಕಾಗಿ ಕನಿಷ್ಠವಾಗಿ ಮೂಲಭೂತವಾಗಿ ಮಕ್ಕಳು ಕಲಿಬೇಕಾದಂತಹ ಸಾಕ್ಷರತೆ, ಕನಿಷ್ಠ ಕಲಿಕಾಂಶಗಳು ಮತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಮಕ್ಕಳ ಕಲಿಕೆಯನ್ನು ದೃಢೀಪಡಿಸಿಕೊಳ್ಳುವ ಸಲುವಾಗಿ ಸೂಚಿತ 7 ಚಟುವಟಿಕೆಗಳ ಅಡಿಯಲ್ಲಿ ಮಕ್ಕಳಿಗೆ ಒಂದು ಸ್ಪರ್ಧೆಗಳನ್ನ ಏರ್ಪಡಿಸಿ ಮಕ್ಕಳ ಕಲಿಕಾ ಮಟ್ಟವನ್ನು ಅರಿಯುವಂತಹ ಒಂದು ವೇದಿಕೆಯಾಗಿದೆ ಈ ಕಲಿಕಾ ಹಬ್ಬ. ಸುಮಾರು ನಮ್ಮ ತಾಲೂಕಿನಲ್ಲಿ ಒಂದು 90 to 95% ಎಲ್ಲ ಕ್ಲಸ್ಟರ್ಗಳಲ್ಲೂ ಸಹ ಕಲಿಕಾ ಹಬ್ಬ ಮುಕ್ತಾಯ ಆಗಿದೆ, ಮುಕ್ತಾಯದ ಹಂತಕ್ಕೆ ಬಂದಿದೆ. ಮೋಸ್ಟ್ಲಿ ಇನ್ನು 1 ಅಥವಾ 2 ಕ್ಲಸ್ಟರ್ ಅಷ್ಟೇ ಬಾಕಿ ಇದೆ, ನಗರದ ಕ್ಲಸ್ಟರ್ ಮತ್ತು ಇದು ನಿಂದಷ್ಟೇನು ಅಷ್ಟೇ. ಸೊ ಎಲ್ಲಾ ಕ್ಲಸ್ಟರ್ನ ಸಿಆರ್ಪಿ ಅವರು ಸಹ ತಮ್ಮಲ್ಲೇ ಒಂದು ಹೆಲ್ತಿ ಕಾಂಪಿಟಿಷನ್ ಅನ್ನೋ ರೀತಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಅರ್ಥಪೂರ್ಣವಾಗಿ ಮತ್ತು ಎಲ್ಲ ಕ್ಲಸ್ಟರ್ ಹಂತದ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಈ ಮಕ್ಕಳಿಗೆ ಕಲಿಕಾ ಹಬ್ಬ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಆ ಕ್ಲಸ್ಟರ್ನ ಅಕ್ಕಪಕ್ಕದ ಶಾಲೆಗಳ ಇತರೆ ಕ್ಲಸ್ಟರ್ನ ಪಕ್ಕದ ಕ್ಲಸ್ಟರ್ನ ಶಾಲೆಗಳ ಶಿಕ್ಷಕರನ್ನ ತೀರ್ಪುಗಾರರನ್ನಾಗಿ ತಗೊಂಡು ಮಕ್ಕಳ ಒಂದು ಕಲಿಕಾ ಮಟ್ಟವನ್ನ ಖಾತ್ರಿಪಡಿಸಿಕೊಳ್ಳಾಗ್ತಾ ಇದೆ. ಮಕ್ಕಳು ಸಹ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲಾ ಚಟುವಟಿಕೆಗಳಲ್ಲೂ ಸಹ. ಎಲ್ಲ ಶಾಲೆಯ ಮಕ್ಕಳು ಸಹ ಈ ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಟ್ ಒಂದೇನು ಅಂದ್ರೆ ಸುಮಾರು ನಾವು ಶಾಲೆಗಳಲ್ಲಿ ನಾನು ಒಂದಷ್ಟು ಕ್ಲಸ್ಟರ್ನ ಕಲಿಕಾ ಹಬ್ಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ. ಅದರಲ್ಲಿ ಒಂದು ನಮ್ಮ 5th, 4th, 5th ಮಕ್ಕಳ ಜೊತೆಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಕಾಂಪೀಟ್ ಮಾಡಬೇಕಾಗಿದೆ. ಈಗ ಸಪರೇಟ್ ಆಗಿ ಯಾವುದು ವಯೋಮಾನಕ್ಕೆ ಅನುಗುಣವಾಗಿ ಸ್ಪರ್ಧೆಗಳು ಇಲ್ಲದೆ ಇರೋದ್ರಿಂದ ನಾವು 1ರಿಂದ 5ನೇ ತರಗತಿಯ ಮಕ್ಕಳಿಗೆ 7 ವಿಷಯಗಳಲ್ಲಿ ನಾವು ಕಲಿಕಾ ಚಟುವಟಿಕೆಗಳನ್ನ ಆಯೋಜನೆ ಮಾಡಬೇಕಾಗಿದೆ. ಹಾಗಾಗಿ ಮಕ್ಕಳನ್ನ ಗಮನಿಸಿದಾಗ ಕೆಲವೊಂದು ಮಕ್ಕಳು 1, 2ನೇ ತರಗತಿ ಮಕ್ಕಳು ಸಹ ಎಷ್ಟು ಚೆನ್ನಾಗಿ ಚುರುಕಾಗಿ ಮತ್ತು ಆಕ್ಟಿವ್ ಆಗಿ ಭಾಗವಹಿಸಿದ್ದಾರೆ, ಅವರ ಕಲಿಕೆಯಲ್ಲಿ ಎಷ್ಟು ಸ್ಪಷ್ಟತೆ ಇದೆ ಅಂತ ನಾವು ಶಿಕ್ಷಕರು ಮತ್ತು ಜಡ್ಜಸ್ ಎಲ್ಲ ಗಮನಿಸುವಂತಾಗಿದೆ. ಹಾಗಾಗಿ ನಮಗೆ ಮೂಲಭೂತವಾಗಿ ತರಗತಿಗಳಿಗೆ ಅನುಗುಣವಾಗಿ ನಾವು ಏನು ಕಲಿಕಾಂಶಗಳನ್ನ ಕಲಿಸಬೇಕಾಗಿದೆ ಅದನ್ನ ನಾವು ನಿರ್ದಿಷ್ಟ ಅವಧಿಯಲ್ಲಿ ಕಲಿಕೆಯನ್ನ ಎನ್ಶೂರ್ ಮಾಡಿಕೊಳ್ತಾ ಇದ್ರು ಸಹ ಕಲಿಕಾ ಹಬ್ಬದ ಮೂಲಕ ಒಂದು ವೇದಿಕೆಯಾಗಿದೆ ಇದು ಕ್ಲಸ್ಟರ್ ಹಂತದಲ್ಲಿ. ಯಾಕಂದ್ರೆ ಶಾಲಾ ಹಂತದಲ್ಲಿ ನಾವು ಯಾವಾಗ್ಲೂ ಕಲಿಕೆಗೆ ಮೌಲ್ಯಮಾಪನಗಳನ್ನ ಮಾಡಿ ಮಕ್ಕಳಿಗೆ ಎಲ್ಲಿ ಕಲಿಕಾ ನ್ಯೂನತೆಗಳಿದೆ, ಲರ್ನಿಂಗ್ ಗ್ಯಾಪ್ಸ್ ಇದೆ, ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಈಗ ಕ್ಲಸ್ಟರ್ ಮಟ್ಟದಲ್ಲಿ ಎಲ್ಲಾ ಮಕ್ಕಳನ್ನ ಒಟ್ಟಿಗೆ ಸೇರಿಸಿ, ಅಂದ್ರೆ 1ರಿಂದ 5ನೇ ತರಗತಿ ಎಲ್ಲ ಮಕ್ಕಳನ್ನ ಸೇರಿಸಿ ನಾವು ಒಂದು ಈ ಅವಕಾಶ ವೇದಿಕೆಯನ್ನು ಕೊಟ್ಟಾಗ ಎಲ್ಲಾ ಶಾಲೆಗಳ ಮಕ್ಕಳು ಸೇರಿ ಒಂದು ಹಬ್ಬದ ವಾತಾವರಣದಲ್ಲಿ ಜೊತೆ ಈ ತರ ಇರ್ಲಿಲ್ಲ. ಈ ತರ ಮಾಡ್ಬೇಕಾದ್ರೆ ಸುಮಾರು ಟೈಮ್ ತಗೊಂಡು. ಸೊ ವಿ ಹ್ಯಾವ್ ಹಿಯರ್ ನೌ ಫೈನಲಿ ವಿ ಹ್ಯಾವ್ ಅಚೀವ್ಡ್ ದ ಥಿಂಗ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ನಂಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಶಾಲೆ ಅಂದಾಗ ನನಗೊಂಥರ ಗೂಸ್ ಬೌನ್ಸ್ ಬರುತ್ತೆ ಸ್ಟಿಲ್. ಅದೊಂಥರ ಏನೋ ನನಗೆ ಖುಷಿ. ಈ ಶಾಲೆ ಅಂತಂದರೆ ಎಲ್ಲ ವಿಷಯದಲ್ಲೂ ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಸ್ಕೂಲ್, ಐ ಕ್ಯಾನ್ ಲೀವ್ ಮೈ ಲೈಫ್ ಫಾರ್ ಸ್ಕೂಲ್. ನಾನು ಶಾಲೆಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ ಇದ್ದೀನಿ. ಬಿಕಾಸ್ ಸರ್ಕಾರಿ ಶಾಲೆ ಅನ್ನೋದು ಉಳಿಲೇಬೇಕು. ಸರ್ಕಾರಿ ಶಾಲೆ ಉಳಿದಿಲ್ಲ ಅಂತಂದರೆ ಏನೂ ಉಳಿಯಲ್ಲ. ಬಿಕಾಸ್ ವಿ ಹ್ಯಾವ್ ಅ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ಟೀಚರ್ಸ್ ಇನ್ ಎ ಸಿಸ್ಟಮ್. ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ಎಜುಕೇಟೆಡ್ ಟೀಚರ್ಸ್ ಇನ್ ಎ ಸಿಸ್ಟಮ್. ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಷ್ಟೇ, ಏನಿಲ್ಲ.
ಅದು ಕೆಲವು ಪೇರೆಂಟ್ಸ್ ಖಾಸಗಿ ಶಾಲೆಗಳು ಮತ್ತೆ ಇಂಗ್ಲಿಷ್ ಮಾಧ್ಯಮ ಅದು ಇದು ಅಂತ ಲೈಕ್ ಹೋಗ್ತಿದ್ದಾರೆ, ಅವ್ರದ್ದು ತಪ್ಪು ಅಂತಾನೆ ಹೇಳಕ್ಕಾಗಲ್ಲ, ಬಿಕಾಸ್ ಟ್ರೆಂಡ್ ಈಸ್ ಫಾಲೋಯಿಂಗ್ ಲೈಕ್ ದಟ್. ಸೊ ಇದು ಏನೇ ಇಲ್ಲೂ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಇಂಗ್ಲಿಷ್ ಅನ್ನೋ ಕಲಿಕಾ ಸಾಮರ್ಥ್ಯ ಇರುವಂತ ಎಲ್ಲ ಶಿಕ್ಷಕರು ಇದ್ದಾರೆ, ಕಲಿಸ್ತಾ ಇದೀವಿ. ನಮ್ಮ ಶಾಲೆ ಅಂದ್ರೆ ಸಿನ್ಸ್ ನಾನು ಹೇಳ್ತಿದ್ದೀನಿ ವಿಚ್ ಇನ್ಕ್ಲೂಡ್ಸ್ ಆಲ್ ಅವರ್ ಕ್ಲಸ್ಟರ್ಸ್ ಅಂಡ್ ಅದರ್ ಕ್ಲಸ್ಟರ್ಸ್ ಆಲ್ಸೋ. ಮೇ ಬಿ 1-2 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಅದ್ರ ತಗೊಂಡು ನಾವು ಅಲೈನ್ ಆಗ್ಬೇಕಾಗುತ್ತೆ. ಸೊ ನಾನು ಈ ವಿಷಯ ಇನ್ನೊಂದು ಇಲ್ಲಿಗೆ ಎಂಡ್ ಮಾಡ್ತಾ, ಮೇಡಮ್ ಅವರು 2 ವಿಷಯ ಪ್ರಸ್ತಾವನೆ ಮಾಡಿದ್ರು. ಶಿಕ್ಷಕರು ಒಂದತ್ರ ಸೇರಿದಾಗ, ಮಕ್ಕಳು ಒಂದತ್ರ ಸೇರಿದಾಗ ನಾಲೆಜ್ ಶೇರಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನನ್ನ ಹತ್ರ ನಾಲೆಡ್ಜ್ ಇದೆ, ನಾನು ಇಫ್ ಐ ಆಮ್ ಫೇಲ್ ಟು ಶೇರ್ ದ ನಾಲೆಜ್ ವಿತ್ ಅದರ್ಸ್, ನನ್ನ ನಾಲೆಡ್ಜ್ ಇದ್ದು ಏನು ಯೂಸ್? ನನ್ನ ಬ್ರೈನ್ ಡೆಡ್ ಆಗುತ್ತೆ ಫಾರ್ ಎಕ್ಸಾಂಪಲ್. ಸೊ ನನ್ನ ಹತ್ರ ನಾಲೆಡ್ಜ್ ಇದ್ದು ನಾನು ಬೇರೆಯವ್ರು ಶೇರ್ ಮಾಡಿಲ್ಲ, ನನ್ನ ಬ್ರೈನ್ ಡೆಡ್ ಆದ್ರೆ ಏನು ಯೂಸ್ ಆಗುತ್ತೆ ಅದರಿಂದ? ಸೊ ದ ಮೈನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ಯಾರು ಒಂದತ್ರ ರೀಚ್ ಆಗ್ತಾವ, ದ ಟೀಚರ್ಸ್ ಆರ್ ದ ಸ್ಟೂಡೆಂಟ್ಸ್, ದೇ ಹ್ಯಾವ್ ಟು ಶೇರ್ ದ ಎಕ್ಸ್ಪೀರಿಯನ್ಸಸ್ ಅಂಡ್ ನಾಲೆಜಸ್ ಬಿಟ್ವೀನ್ ಬೋತ್ ಟುಗೆದರ್. ಸೊ ಅವಾಗ ಏನಾಗುತ್ತೆ, ಎಲ್ಲಿ ಯಾವ್ದು ಕೆಟ್ಟದು ಯಾವ್ದು ಸರಿ ಇಲ್ಲ, ಯಾವ್ದು ಒಳ್ಳೇದಾಗ ತಗೋಬಹುದು, ಒಳ್ಳೇದ್ರಲ್ಲ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ, ಯಾವ್ದು ತಗೋಬಹುದು ಅನ್ನೋದು ನಾವು ಕಲಿಬಹುದು ಅದರಿಂದ. ಸೊ ಅದಕ್ಕೆ ಒಂದತ್ರ ಒಂದು ಬಲ್ಕ್ ಕ್ಲಸ್ಟರ್ ವೈಸ್, ಆಕ್ಚುಲಿ ಕ್ಲಸ್ಟರ್ ವೈಸ್ ಆಕ್ಟಿವಿಟೀಸ್ ಮಾಡಿಸೋದೇ ಇದರಿಂದ. ಯಾಕಂದ್ರೆ ಎಲ್ಲಾ ಶಾಲೆಗಳು ಎಲ್ಲಾ ವಾತಾವರಣದಿಂದ ಎಲ್ಲಾ ವಾತಾವರಣ ಜನಗಳು ಒಂದತ್ರ ಸೇರಿದಾಗ ಏನಾಗುತ್ತೆ, ಒಳ್ಳೇದು ಎಲ್ಲ ಕೆಟ್ಟದು ಇಲ್ಲ, ಅದಕ್ಕಿಂತ ಒಳ್ಳೇದು ಕಲಿಯುವಂತ ಜಾಗ, ದಟ್ ಇಸ್ ಒನ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್. ಸೊ ಅದಕ್ಕೆ ಮೇಡಮ್ ಧನ್ಯವಾದಗಳು ಹೇಳ್ತಿದ್ದೀನಿ. ದಿಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಗುಡ್ ಪಾಯಿಂಟ್. ಎಲ್ಲರೂ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ಇಸ್ ದ ಬೇಸಿಕ್ ಥಿಂಗ್. ನಮ್ಗೆ ನಾಲೆಡ್ಜ್ ಇರೋದು ಶೇರ್ ಮಾಡಿಲ್ಲ ಅಂದ್ರೆ ದಟ್ ಇಸ್ ದ ಬೇಸ್. ನಾವು ಮನುಷ್ಯರಿದ್ದು ನಮ್ಗೆ ಅಲ್ಲೇ ಭಗವಂತ ನಮ್ಗೆ ತಲೆ ಕೊಟ್ಟಿದ್ದಾನೆ, ನಮ್ಗೊಂದು ಜ್ಞಾನ ಇದೆ ಅಂತ ಕೊಟ್ಟಿದ್ದಾನೆ ಅಂದ್ರೆ ಅದು ನಾವು ಬಳಕೆ ಮಾಡ್ಕೊಂಡು ಬೇರೆಯವ್ರಿಗೆ ತಿಳಿಸಿಲ್ಲ ಅಂತಂದ್ರೆ ನಮ್ಗೆ ತಲೆ ಇದ್ದು ಯೂಸ್ ಇಲ್ಲ ಅಂದಂಗೆ ಅರ್ಥ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ಅಂಡ್ ಮತ್ತೆ ನೀವು ಕಾಲ್ ಮಾಡಿದಾಗ ಅಟ್ಲೀಸ್ಟ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಅಂಡ್ ಎಲ್ಲರೂ ಇಲ್ಲೇ ಇದ್ದಾರೆ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮತ್ತೆ ಜಡ್ಜ್ಗಳು ಮತ್ತೆ ನಮ್ಮ ಅಡಿಗೆ ಸಿಬ್ಬಂದಿ ಎಸ್ಪೆಷಲಿ. ಮತ್ತೆ ಒಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನಾನು ಒಬ್ಬರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಿಂದ್ಗಡೆ ನಮ್ಮ ಶಾಲೆಯ ಶಿಕ್ಷಕರು, ಗೆಸ್ಟ್ ಟೀಚರ್ಸ್ ಆಗಿರ್ಬೋದು, ಮುಖ್ಯ ಶಿಕ್ಷಕರಾಗಿರ್ಬೋದು, ಸಹ ಶಿಕ್ಷಕರಾಗಿರ್ಬೋದು, ನಮ್ಮ CRP ಆಗಿರ್ಬೋದು. CRP ಅವರಂತೂ ಬಿಡಿ, ಐ ಕ್ಯಾನಾಟ್ ಕಾಮೆಂಟ್ ಆನ್ ಎನಿ ಪಾಯಿಂಟ್ ಆಫ್ ವ್ಯೂ. ಅವ್ರ ಸಪೋರ್ಟ್ ನಾನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಮನಸ್ಸಲ್ಲಿದೆ ಏನೋ ಅಂತ. ಸೊ ಇವ್ರು ಒಂಥರ ಬ್ಯಾಕ್ ಬೋನ್ ಇದ್ದಂಗೆ. ಅವರೇ ಇಲ್ಲ ಅಂತಂದ್ರೆ ನಾನಿಲ್ಲ. ನಾನು ಎಷ್ಟೇ ಇನ್ಫ್ರಾ ಡೆವಲಪ್ ಮಾಡ್ಬೋದು, ಲೈಟ್ ಹಾಕ್ಸ್ಬೋದು, ಗಿಡ ಉಣ್ಬೋದು, ಎಲ್ಲ ಮಾಡ್ಬೋದು, ಆದ್ರೆ ಪಾಠ ಪ್ರವಚನ ಹೇಳ್ಬೇಕಾಗಿರೋಂಥವ್ರು ಶಿಕ್ಷಕರೇ. ಅವರು ಅವರು ಟ್ಯಾಲೆಂಟ್ ಉಪಯೋಗಿಸ್ಕೊಂಡು ಮಕ್ಕಳು ನೀವು ಹಂಗೆ ಕಲಿಕೆ ಮುಂದುವರಿಸಬೇಕು, ಚೆನ್ನಾಗಿ ಓದಬೇಕು, ಮತ್ತೆ ಈ ದೇಶದ ಒಳ್ಳೆ ಪ್ರಜೆಗಳಾಗಬೇಕು. ದೇಶಗಳು ಒಳ್ಳೆ ಪ್ರಜೆಗಳಂದ್ರೆ IAS IPS ಮತ್ತೆ IRS ಇನ್ನೊಂದಂತೆ ಅಂತಲ್ಲ, ಪೈಲಟ್ಗಳಾಗಬೇಕು ಅಂತಲ್ಲ. ಒಳ್ಳೆ ಒಬ್ಬ ರೈತ ಆದ್ರೂ ದೇಶದ ಪ್ರಜೆ ಆಗ್ಬೇಕು, ಒಳ್ಳೆ ಒಬ್ಬ ರೈತನಾದ್ರೂ ದೇಶ ಪ್ರಜೆಗಳಾಗಬೇಕು. ಏನಂದ್ರೆ ನೋಡಿ, ನಮ್ಮ ಶಾಲೆಯಲ್ಲಿ ಎಷ್ಟೊಂದು ಜನ ವಿದ್ಯಾವಂತರು ಓದಿರೋರು ಇದಾರೆ, ಅವರೆಲ್ಲ ರೈತರಾಗಿದ್ದಾರೆ. ಅಂದ್ರೆ ಅವ್ರು ತಪ್ಪ? ನೋ. ಕೂಲಿ ಮಾಡ್ತಾರೆ, ತಪ್ಪ ಇಲ್ಲ. ಕೂಲಿ ಮಾಡೋದು ತಪ್ಪಲ್ಲ. ಕೆಟ್ಟವರಾಗಬಾರ್ದು ಅಷ್ಟೇ, ಕೆಟ್ಟ ಉದ್ದೇಶ ಇಟ್ಕೋಬಾರ್ದು ಅಷ್ಟೇ. ಒಳ್ಳೆಯವರು ಕೂಲಿ ಮಾಡೋರು ತಪ್ಪಿಲ್ಲ, ಒಳ್ಳೆಯವರಾಗಿರ್ಬೇಕು. ಸೊ ದಿಸ್ ಇಸ್ ಮೈ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ವಿಡಿಯೋ ಮಾಡ್ಕೊಂಡು ಮರೇನು ಮೇಡಮ್ ಬಟ್ಟ ಕೊಡ್ಬೇಡಿ ಮೇಡಮ್ ಅವರು.